ಇರಾನ್ ಮೇಲೆ ಇಸ್ರೇಲ್ ಜೊತೆಗೂಡಿ ಯುದ್ಧ ಕಾರ್ಯಾಚರಣೆ ಇಳಿದಿರುವ ಅಮೆರಿಕ ತನ್ನ ಕಾರ್ಯಾಚರಣೆಯನ್ನ ಎಪಿಕ್ ಫ್ಯೂರಿ ಎಂದು ಕರೆದಿದೆ. ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನ ಸಿಂಹಗರ್ಜನೆ ಎಂದು ಕರೆದಿದೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ನಡೆಸುತ್ತಿರುವ ದಾಳಿಗೆ ಸೂಕ್ತ ಪ್ರತಿಕ್ರಿಯೆ ನೀಡಿರುವುದಾಗಿ ಹೇಳಿರುವ ಇರಾನ್ ಮಧ್ಯಪ್ರಾಚ್ಯದಾದ್ಯಂತ ಇರುವ ಅಮೆರಿಕನ್ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಇದರಲ್ಲಿ ಅನೇಕ ನಾಗರಿಕರು ಗಾಯಗೊಂಡಿದ್ದಾರೆ. ದಾಳಿ ಕಾರ್ಯಾಚರಣೆಗಳು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡಿದೆ. ಅಲ್ಲಿರುವ ಭಾರತೀಯರು ಕಳವಳಗೊಂಡಿದ್ದಾರೆ. ಯಾವ ಕ್ಷಣ ಏನು ಸಂಭವಿಸುತ್ತದೋ ಎಂಬ ಆತಂಕ ಅವರನ್ನ ಕಾಡುತ್ತಿದೆ. ವಾಯುಮಾರ್ಗ ಮುಚ್ಚಲ್ಪಟ್ಟಿರುವುದರಿಂದ ದುಡ್ಡಿದ್ದವರು ಊರಿಗೆ ಮರಳಲು ಸಾಧ್ಯವಾಗುತ್ತಿಲ್ಲ. ಏತನ್ಮಧ್ಯೆ ಇರಾನ್ಗೆ ಅಯತೊಲ್ಲಾ ಅಲಿ ಖಮೇನಿ ಉತ್ತರಾಧಿಕಾರಿಯಾಗಿ ಮೊಜ್ತಬಾ ಖಮೇನಿಯನ್ನ ನಾಮಕರಣ ಮಾಡಲಾಗಿದೆ. ಖಮೇನಿ ಹತ್ಯೆಯ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ 40 ದಿನಗಳ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಖಮೇನಿ ಇರುವ ಸ್ಥಳವನ್ನ ನಿಖರವಾಗಿ ಪತ್ತೆ ಹಚ್ಚಿದ ಬಳಿಕ ಆತ ಅಡಗಿರುವ ಕಟ್ಟಡ ಸಂಕೀರ್ಣಕ್ಕೆ 30 ಬಾಂಬ್ಗಳನ್ನು ಹಾಕಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಪ್ರತೀಕಾರ ದಾಳಿ ನಡೆಸುವುದಾಗಿ ಇರಾನ್ ಹಾಕಿರುವ ಬೆದರಿಕೆಗೆ ಕಟುವಾಗಿ ಪ್ರತಿಕ್ರಿಯಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದರ ಪರಿಣಾಮ ನೆಟ್ಟಗಾಗದು ಎಂದು ಎಚ್ಚರಿಸಿದ್ದಾರೆ.